ಬೆಂಕಿಯ ಮಡಿಲಲ್ಲಿ. ಯಾಕ್ರಿ ಆ ತರ ಹುಬ್ಬೇರಿಸ್ತಾ ಇದ್ದೀರಾ? ಬೆಂಕಿ ಮಧ್ಯೆ ಯಾವ ತರ ಹೂ ಅರಳುತ್ತೆ ಅಂತ ಯಾಕ್ರಿ ಅರಳಲ್ಲ? ಅರಳಿಸ್ತಾ ಇದಾರಲ್ಲ ನಮ್ಮ ಪದ್ಮಜ ರಾವ್ ಅವರು. ಅವರೇ ನಿಮ್ಮೆಲ್ಲರ ಪ್ರೀತಿಯ ವೈನಿ, ಕನ್ನಡ ಸಿನಿಮಾ ಅಭಿನಯಗಳ ಅಮ್ಮ ಅವರೇ. ಈ ಧಾರಾವಾಹಿಯ ನಿರ್ಮಾಪಕರು, ನಿರ್ದೇಶಕರು. ಈ ಧಾರಾವಾಹಿ ಶುರುವಾದಾಗಿಂದ ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಫೋನ್ ಮೇಲೆ ಫೋನು, ಲೆಟರ್ ಮೇಲೆ ಲೆಟ್ರು ನಿಮ್ಮ ಹುಬ್ಳಿ ಧಾರವಾಡದ ಕಡೆಯಿಂದ ಫೋನ್ ಮಾಡ್ತಾರೆ. ಹಲೋ ರೀ ಅಪ್ಪ, ಆ ಮನೆ ಪಾತ್ರ ಮಾಡ್ತಾರಲ್ರಿ, ಅವಳ ಹೆಸರೇನಾಯ್ತ್ರಿ? ಭಾರಿ ಚಲೋ ಮಾಡ್ತಾಳ್ರಿ ಅಪ್ಪ ಅಂತಾರೆ. ಮಂಡ್ಯದ ಕಡೆಯಿಂದ ಗೌಡ್ರು ಮಾಡ್ತಾರೆ. ಹಲೋ, ನಾನು ಬೋರೇಗೌಡ ಮಾತಾಡ್ತಾ ಇದ್ದೀನಿ ಕಣ್ಲಾ. ಆ ನಿಮ್ ಸೀರಿಯಲ್ದಾಗೆ ಒಂದ್ ಏನ್ ಮಾಡ್ತಾಳಲ್ಲ, ಅವಳು ನೋಡಕ್ಕೋಸ್ಕರನೇ ನಾ ಸೀರಿಯಲ್ ನೋಡ್ತೀನಿ ಕಣ್ಲ. ಇನ್ನೊಂದು ಕಡೆ ಇನ್ನೊಬ್ರು ಫೋನ್ ಮಾಡ್ತಾರೆ. ಸರ್, ಈ ಮಲ್ಲಿ ಅನ್ನೋಳಿಗೆ ಸುರೇಶ ಅನ್ನೋ ಗಂಡ ಸಿಕ್ತಾನ ಇಲ್ವಾ? ಅಬ್ಬಾ 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 ಅಬ್ಬಾ, ಏನು ಪ್ರಶ್ನೆ ಕೇಳ್ತಾರ್ರಿ. ನಾವು ಉತ್ತರ ಕೊಟ್ಟು ಸಾಕಾಯ್ತು. ಕೊನೆಗೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ವಿ. ಈ ತರ ಫೋನಿನ ಮುಖಾಂತರ, ಪತ್ರಗಳ ಮುಖಾಂತರ ಉತ್ತರ ಕೊಡೋ ಬದಲು ನಿಮ್ಗಳ ಮಧ್ಯ ಬಂದು ಉತ್ತರ ಕೊಟ್ರೆ ಹೇಗಿರುತ್ತೆ ಅಂತ ಡಿಸೈಡ್ ಮಾಡಿ ನಮ್ಮ ಜಿ ಕನ್ನಡದವರು ಇವತ್ತು ಹುಬ್ಳಿನ ಆರಿಸ್ಕೊಂಡಿದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ನಗರಗಳಿದ್ದು, ಪಟ್ಟಣಗಳಿದ್ದು, ಅದನ್ನೆಲ್ಲ ಬಿಟ್ಟು ಹುಬ್ಳಿನೇ ಯಾಕೆ ಆರಿಸ್ಕೊಂಡ್ರು? ಅದೇ ರೀ ಹುಬ್ಳಿ ಶಹರಕ್ಕಿರೋ ಕಿಮ್ಮತ್ತು ನೋಡ್ರಿ. ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಹೀಗೆ ದೊಡ್ಡ ದೊಡ್ಡ ರಾಜತನದ ಮನೆಗಳೇ ಹುಬ್ಬಳ್ಳಿಲಿ ಆಳ್ವಿಕೆ ನಡೆಸಿದೆ. ಇದೆಲ್ಲ ಬಿಟ್ಟಾಕ್ರಿ, ಅಷ್ಟೆಲ್ಲ ಯಾಕೆ? ನಮ್ಮ ರಾಜ್ಕುಮಾರ್ ಅಣ್ಣ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಅಂತ ಹಾಡಿ ಕುಣಿದಿದಾರ್ರಿ. ಇಂಥ ಹುಬ್ಳಿಲಿ ಅದನ್ನೆಲ್ಲ ಇಟ್ಕೊಂಡು ಇವತ್ತು ನಮ್ಮ ಜಿ ಕನ್ನಡದವರು ಮಾಸ್ಟರ್ ಕಿಚನ್ ಅಪ್ಲೈನ್ಸ್ ಅವರ ಸಹಕಾರದೊಂದಿಗೆ ಬೆಂಕಿಯಲ್ಲಿ ಅರಳಿದ ಹೂ ಮಾತುಕತೆಯನ್ನ ಇಲ್ಲೇ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ರು. ಈಗ ಪ್ರಾರ್ಥನೆ. ಶ್ರೀ ವಿಘ್ನೇಶ್ವರ ವಿನಾಯಕ ಹರ ಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ ಸುಮುಖನೆ ಹೇರಂಬ ಏಕದಂತನೇ ಸುರಮುನಿ ವಂದಿತನೆ ಗಜಕರ್ಣನೆ ಧೂಮ್ರಕೇತು ಗಣನಾಯಕ ಗಜಂ ಲೋಕಪಾಲಕ ತಂದೆ ಗಣ. ಶ್ರೀ ವಿಘ್ನೇಶ್ವರ ವಿನಾಯಕ ಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ ವಿನಾಯಕ ವಿನಾಯಕ. ಇವಳು ಯಾವಾಗಲೂ ಕಿಲ ಕಿಲ ಅಂತ ನಗ್ತಾ ಇರ್ತಾಳೆ. ಅಕ್ಕನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅದೆಲ್ಲ ಸರಿ, ಜೊತೆಗೆ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರಲ್ಲ, ಎಲ್ರು ಎಲ್ಲಿ? ಅಯ್ಯ, ಅಕ್ಕೆ ತಲೆ ಕಟ್ಸ್ಕೊಳ್ತೀರಾ? ಆಮೇಲೆ ಕರ್ಕೊಂಡ್ ಬರ್ತೀನಿ. ಮತ್ತೆ ಬರ್ತೀನಿ. ಬಾಯ್ ಬಾಯ್. ಆರಂಭಕ್ಕೆ ವಿಘ್ನ ಬರದೇ ಇರಲಿ ಅಂತ ಗಣಪತಿ ಹಾಡು ಕೇಳಿದ್ದಾಯ್ತು. ಎಲ್ರು ಹಿರೀಕರು ಸಮಾಧಾನ ಆಗಿದ್ದೀರಾ. ಆದ್ರೆ ಪಡ್ಡೆ ಹುಡುಗರು ಸಮಾಧಾನ ಆಗಡ್ವಾ? ಅದಕ್ಕೆ ಒಂದು ಡ್ಯಾನ್ಸ್ ನೋಡೋಣವಾ? ಈಗ ಡ್ಯಾನ್ಸ್ ಮೆಷಿನ್ ಅಂಡ್ ಟೀಮ್ ಅವರಿಂದ ಒಂದು ಡ್ಯಾನ್ಸ್. ಜಾತ್ರೆ ದಿವಸ ಕೋಣ ಕಡಿಯೋ ಟೈಮ್ನಲ್ಲಿ ಬೆಂಡು ಭತ್ತ ಸೇಲ್ ಆಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗು, ಮಾರಮ್ಮಂಗೂ ಬೋರ್ ಆಗೋಯ್ತು. ನೋಡುವರ್ಗೂ ನೋಡಿ ಒಬ್ಬರು ತಾಯಿ ಮಗುವ ಹೆಜ್ಜೆ ಬಿಟ್ಟು ಹುಟ್ಟಿಗೊಂದು ಜನ್ನಿಲ್ಲ, ಇರೋದಿತ್ತು ಸೀಸನ್ನಿಲ್ಲ. ಹೆಸರು ಏನೈತ್ರಪ್ಪ, ಹಂಗೆ ಸ್ವಲ್ಪ ದುಡ್ಬೇಕಪ್ಪ. ಜಾಕಿ 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 ರಾಮ ಜಾಕಿ ಪ್ರಭು ಜಾಕಿ ಜಾಕಿ ಜಾಕಿ
Yeah, it's like that, y'all. It's like that. It's like that. Nobody.